ಇವತ್ತಿನ ಮತ್ತೊಂದು ಮೇಜರ್ ಸುದ್ದಿ ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ ಆಗುಂತಕನೊಬ್ಬ ಚಾಕುವಿನಿಂದ ಇರಿದ ಘಟನೆ ನಡೆದಿದೆ. ಮಧ್ಯರಾತ್ರಿ ನಡೆದಿರುವ ಅಟ್ಯಾಕ್ ಇದು. ಇದೀಗ ಈ ಅಟ್ಯಾಕ್ನ ಸುತ್ತ 108 ಡೌಟ್ಗಳು ಹುಟ್ಕೊಂಡಿದೆ. ಅಸಲಿಗೆ ಆಗಿದ್ದೇನು ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಧ್ಯರಾತ್ರಿ ಮನೆಗೆ ನುಗ್ಗಿದ ಆಗಂತುಕ. ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕು ಇರಿತ. ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ಗೆ ಆಗುಂತಕನೊಬ್ಬ 6 ಬಾರಿ ಚಾಕು ಇರಿದಿದ್ದಾನೆ. ಮುಂಬೈನ ಬಾಂದ್ರಾದಲ್ಲಿ ಇರೋ ಮನೆಗೆ ನುಗ್ಗಿ ಕೃತ್ಯ ಎಸಗಿದ್ದು ಈಗ 108 ಡೌಟ್ ಹುಟ್ಟುವಂತೆ ಮಾಡಿದೆ. ಬಾಲಿವುಡ್ ನಟ ಸೈಫ್ ಮನೆ ಭದ್ರತೆ ಅಷ್ಟು ವೀಕ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಿಸಿ ಕ್ಯಾಮೆರಾ ಭದ್ರತೆ ಇರುವ ಮನೆಗೆ ನುಗ್ಗಿದ್ದು ಹೇಗೆ? ಒಳಗೆ ನುಗ್ಗಿದವನು ಮನೆಯವನ ಅಥವಾ ಹೊರಗಿನವನ? ಆರೋಪಿ ಬಂದಿದ್ದಕ್ಕೂ ಸುಳಿವಿಲ್ಲ, ಹೋಗಿದ್ದಕ್ಕೂ ಸುಳಿವಿಲ್ಲ. ಇನ್ನು ದರೋಡೆಯಷ್ಟೇ ಗುರಿಯಾಗಿದ್ರೆ ನಟ ಸೈಫ್ ಅಲಿ ಖಾನ್ಗೆ ಮಾತ್ರ ಚುಚ್ಚಿದ್ದಕ್ಕೆ? ಸೈಫ್ ಅಲಿ ಖಾನ್ ಅನ್ನ ಹುಡುಕಿಕೊಂಡು ಹೋಗಿದ್ದು ಹೇಗೆ? ನಟನನ್ನೇ ಹುಡುಕಿ 6 ಬಾರಿ ಚಾಕು ಇರಿಯುವಷ್ಟು ಕೋಪ ಎಲ್ಲಿಂದ ಬಂತು? ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಹಿಂದಿದ್ಯಾ ಹಳೆ ದ್ವೇಷ ಎಂಬ ಅನುಮಾನಗಳಿವೆ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಕ್ಕೆ ಸಂಬಂಧಿಸಿದಂತೆ 3 ಮನೆ ಕೆಲಸದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದ 5ರನ್ನ ವಿಚಾರಣೆಗೆ ಒಳಪಡಿಸಿದ್ದು ಆಗಿದೆ. ಇನ್ನೊಂದೆಡೆ ಆಗುಂತಕರ ಅಟ್ಯಾಕ್ನಲ್ಲಿ ನಟ ಸೈಫ್ ಅಲಿ ಖಾನ್ ಬೆನ್ನುಹುರಿ ಪಕ್ಕ ಕತ್ತು ಹಾಗೆ ಕೈಗೆ ಗಾಯವಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ನಟ ಸೈಫ್ ಅಲಿ ಖಾನ್ ಸರ್ಜರಿ ಮುಗಿಸಿದ ಆಸ್ಪತ್ರೆ ವೈದ್ಯರು ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದಿದ್ದಾರೆ. अच्छे से हो गया है, उनका न्यूरो सर्जरी और प्लास्टिक सर्जरी दोनों कंप्लीट हुआ है और उनको ऑपरेशन थिएटर से हमने आईसीयू में शिफ्ट किया है फॉर 1 डे ऑब्जर्वेशन. आफ्टर दैट we'll decide tomorrow. Right now it is looking absolutely fine. He is on recovery path. The recovery should be 100% as per our initial understanding. ಒಟ್ನಲ್ಲಿ ಹೈ ಸೆಕ್ಯೂರಿಟಿ ಇರೋ ಬಾಲಿವುಡ್ ಸ್ಟಾರ್ ನಟನ ಮೇಲೆ ಈ ರೀತಿ ಹಲ್ಲೆ ನಡೆದಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇಡೀ ಕೇಸ್ನ ಸುತ್ತ 108 ಅನುಮಾನಗಳು ಸೃಷ್ಟಿಯಾಗುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಮತ್ತೊಂದು ಮೇಜರ್ ಸುದ್ದಿ ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ ಆಗುಂತಕನೊಬ್ಬ ಚಾಕುವಿನಿಂದ ಇರಿದ ಘಟನೆ ನಡೆದಿದೆ. ಮಧ್ಯರಾತ್ರಿ ನಡೆದಿರುವ ಅಟ್ಯಾಕ್ ಇದು. ಇದೀಗ ಈ ಅಟ್ಯಾಕ್ನ ಸುತ್ತ 108 ಡೌಟ್ಗಳು ಹುಟ್ಕೊಂಡಿದೆ. ಅಸಲಿಗೆ ಆಗಿದ್ದೇನು ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಧ್ಯರಾತ್ರಿ ಮನೆಗೆ ನುಗ್ಗಿದ ಆಗಂತುಕ. ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕು ಇರಿತ. ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ಗೆ ಆಗುಂತಕನೊಬ್ಬ 6 ಬಾರಿ ಚಾಕು ಇರಿದಿದ್ದಾನೆ. ಮುಂಬೈನ ಬಾಂದ್ರಾದಲ್ಲಿ ಇರೋ ಮನೆಗೆ ನುಗ್ಗಿ ಕೃತ್ಯ ಎಸಗಿದ್ದು ಈಗ 108 ಡೌಟ್ ಹುಟ್ಟುವಂತೆ ಮಾಡಿದೆ. ಬಾಲಿವುಡ್ ನಟ ಸೈಫ್ ಮನೆ ಭದ್ರತೆ ಅಷ್ಟು ವೀಕ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಿಸಿ ಕ್ಯಾಮೆರಾ ಭದ್ರತೆ ಇರುವ ಮನೆಗೆ ನುಗ್ಗಿದ್ದು ಹೇಗೆ? ಒಳಗೆ ನುಗ್ಗಿದವನು ಮನೆಯವನ ಅಥವಾ ಹೊರಗಿನವನ? ಆರೋಪಿ ಬಂದಿದ್ದಕ್ಕೂ ಸುಳಿವಿಲ್ಲ, ಹೋಗಿದ್ದಕ್ಕೂ ಸುಳಿವಿಲ್ಲ. ಇನ್ನು ದರೋಡೆಯಷ್ಟೇ ಗುರಿಯಾಗಿದ್ರೆ ನಟ ಸೈಫ್ ಅಲಿ ಖಾನ್ಗೆ ಮಾತ್ರ ಚುಚ್ಚಿದ್ದಕ್ಕೆ? ಸೈಫ್ ಅಲಿ ಖಾನ್ ಅನ್ನ ಹುಡುಕಿಕೊಂಡು ಹೋಗಿದ್ದು ಹೇಗೆ? ನಟನನ್ನೇ ಹುಡುಕಿ 6 ಬಾರಿ ಚಾಕು ಇರಿಯುವಷ್ಟು ಕೋಪ ಎಲ್ಲಿಂದ ಬಂತು? ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಹಿಂದಿದ್ಯಾ ಹಳೆ ದ್ವೇಷ ಎಂಬ ಅನುಮಾನಗಳಿವೆ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಕ್ಕೆ ಸಂಬಂಧಿಸಿದಂತೆ 3 ಮನೆ ಕೆಲಸದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದ 5ರನ್ನ ವಿಚಾರಣೆಗೆ ಒಳಪಡಿಸಿದ್ದು ಆಗಿದೆ. ಇನ್ನೊಂದೆಡೆ ಆಗುಂತಕರ ಅಟ್ಯಾಕ್ನಲ್ಲಿ ನಟ ಸೈಫ್ ಅಲಿ ಖಾನ್ ಬೆನ್ನುಹುರಿ ಪಕ್ಕ ಕತ್ತು ಹಾಗೆ ಕೈಗೆ ಗಾಯವಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ನಟ ಸೈಫ್ ಅಲಿ ಖಾನ್ ಸರ್ಜರಿ ಮುಗಿಸಿದ ಆಸ್ಪತ್ರೆ ವೈದ್ಯರು ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದಿದ್ದಾರೆ. अच्छे से हो गया है, उनका न्यूरो सर्जरी और प्लास्टिक सर्जरी दोनों कंप्लीट हुआ है और उनको ऑपरेशन थिएटर से हमने आईसीयू में शिफ्ट किया है फॉर 1 डे ऑब्जर्वेशन. After that we'll decide tomorrow. Right now it is looking absolutely fine. He is on recovery path. The recovery should be 100% as per our initial understanding. ಒಟ್ನಲ್ಲಿ ಹೈ ಸೆಕ್ಯೂರಿಟಿ ಇರೋ ಬಾಲಿವುಡ್ ಸ್ಟಾರ್ ನಟನ ಮೇಲೆ ಈ ರೀತಿ ಹಲ್ಲೆ ನಡೆದಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇಡೀ ಕೇಸ್ನ ಸುತ್ತ 108 ಅನುಮಾನಗಳು ಸೃಷ್ಟಿಯಾಗುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಮತ್ತೊಂದು ಮೇಜರ್ ಸುದ್ದಿ ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ ಆಗುಂತಕನೊಬ್ಬ ಚಾಕುವಿನಿಂದ ಇರಿದ ಘಟನೆ ನಡೆದಿದೆ.
ಮಧ್ಯರಾತ್ರಿ ನಡೆದಿರುವ ಅಟ್ಯಾಕ್ ಇದು. ಇದೀಗ ಈ ಅಟ್ಯಾಕ್ನ ಸುತ್ತ 108 ಡೌಟ್ಗಳು ಹುಟ್ಕೊಂಡಿದೆ. ಅಸಲಿಗೆ ಆಗಿದ್ದೇನು ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಧ್ಯರಾತ್ರಿ ಮನೆಗೆ ನುಗ್ಗಿದ ಆಗಂತುಕ. ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕು ಇರಿತ. ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ಗೆ ಆಗುಂತಕನೊಬ್ಬ 6 ಬಾರಿ ಚಾಕು ಇರಿದಿದ್ದಾನೆ. ಮುಂಬೈನ ಬಾಂದ್ರಾದಲ್ಲಿ ಇರೋ ಮನೆಗೆ ನುಗ್ಗಿ ಕೃತ್ಯ ಎಸಗಿದ್ದು ಈಗ 108 ಡೌಟ್ ಹುಟ್ಟುವಂತೆ ಮಾಡಿದೆ. ಬಾಲಿವುಡ್ ನಟ ಸೈಫ್ ಮನೆ ಭದ್ರತೆ ಅಷ್ಟು ವೀಕ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಿಸಿ ಕ್ಯಾಮೆರಾ ಭದ್ರತೆ ಇರುವ ಮನೆಗೆ ನುಗ್ಗಿದ್ದು ಹೇಗೆ? ಒಳಗೆ ನುಗ್ಗಿದವನು ಮನೆಯವನ ಅಥವಾ ಹೊರಗಿನವನ? ಆರೋಪಿ ಬಂದಿದ್ದಕ್ಕೂ ಸುಳಿವಿಲ್ಲ, ಹೋಗಿದ್ದಕ್ಕೂ ಸುಳಿವಿಲ್ಲ. ಇನ್ನು ದರೋಡೆಯಷ್ಟೇ ಗುರಿಯಾಗಿದ್ರೆ ನಟ ಸೈಫ್ ಅಲಿ ಖಾನ್ಗೆ ಮಾತ್ರ ಚುಚ್ಚಿದ್ದೇಕೆ? ಸೈಫ್ ಅಲಿ ಖಾನ್ ಅನ್ನ ಹುಡುಕಿಕೊಂಡು ಹೋಗಿದ್ದು ಹೇಗೆ? ನಟನನ್ನೇ ಹುಡುಕಿ 6 ಬಾರಿ ಚಾಕು ಇರಿಯುವಷ್ಟು ಕೋಪ ಎಲ್ಲಿಂದ ಬಂತು? ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಹಿಂದಿದ್ಯಾ ಹಳೆ ದ್ವೇಷ ಎಂಬ ಅನುಮಾನಗಳಿವೆ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಕ್ಕೆ ಸಂಬಂಧಿಸಿದಂತೆ 3 ಮನೆ ಕೆಲಸದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದ 5ರನ್ನ ವಿಚಾರಣೆಗೆ ಒಳಪಡಿಸಿದ್ದು ಆಗಿದೆ. ಇನ್ನೊಂದೆಡೆ ಆಗುಂತಕರ ಅಟ್ಯಾಕ್ನಲ್ಲಿ ನಟ ಸೈಫ್ ಅಲಿ ಖಾನ್ ಬೆನ್ನುಹುರಿ ಪಕ್ಕ ಕತ್ತು ಹಾಗೆ ಕೈಗೆ ಗಾಯವಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ನಟ ಸೈಫ್ ಅಲಿ ಖಾನ್ ಸರ್ಜರಿ ಮುಗಿಸಿದ ಆಸ್ಪತ್ರೆ ವೈದ್ಯರು ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದಿದ್ದಾರೆ. अच्छे से हो गया है, उनका न्यूरो सर्जरी और प्लास्टिक सर्जरी दोनों कंप्लीट हुआ है और उनको ऑपरेशन थिएटर से हमने आईसीयू में शिफ्ट किया है फॉर 1 डे ऑब्जर्वेशन. आफ्टर दैट we'll decide tomorrow. Right now it is looking absolutely fine. He is on recovery path. The recovery should be 100% as per our initial understanding. ಒಟ್ನಲ್ಲಿ ಹೈ ಸೆಕ್ಯೂರಿಟಿ ಇರೋ ಬಾಲಿವುಡ್ ಸ್ಟಾರ್ ನಟನ ಮೇಲೆ ಈ ರೀತಿ ಹಲ್ಲೆ ನಡೆದಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇಡೀ ಕೇಸ್ನ ಸುತ್ತ 108 ಅನುಮಾನಗಳು ಸೃಷ್ಟಿಯಾಗುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಮತ್ತೊಂದು ಮೇಜರ್ ಸುದ್ದಿ ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್. ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿದ ಆಗುಂತಕನೊಬ್ಬ ಚಾಕುವಿನಿಂದ ಇರಿದ ಘಟನೆ ನಡೆದಿದೆ. ಮಧ್ಯರಾತ್ರಿ ನಡೆದಿರುವ ಅಟ್ಯಾಕ್ ಇದು. ಇದೀಗ ಈ ಅಟ್ಯಾಕ್ನ ಸುತ್ತ 108 ಡೌಟ್ಗಳು ಹುಟ್ಕೊಂಡಿದೆ. ಅಸಲಿಗೆ ಆಗಿದ್ದೇನು ಅನ್ನೋದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಧ್ಯರಾತ್ರಿ ಮನೆಗೆ ನುಗ್ಗಿದ ಆಗಂತುಕ. ಸೈಫ್ ಅಲಿ ಖಾನ್ಗೆ 6 ಬಾರಿ ಚಾಕು ಇರಿತ. ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ಗೆ ಆಗುಂತಕನೊಬ್ಬ 6 ಬಾರಿ ಚಾಕು ಇರಿದಿದ್ದಾನೆ. ಮುಂಬೈನ ಬಾಂದ್ರಾದಲ್ಲಿ ಇರೋ ಮನೆಗೆ ನುಗ್ಗಿ ಕೃತ್ಯ ಎಸಗಿದ್ದು ಈಗ 108 ಡೌಟ್ ಹುಟ್ಟುವಂತೆ ಮಾಡಿದೆ. ಬಾಲಿವುಡ್ ನಟ ಸೈಫ್ ಮನೆ ಭದ್ರತೆ ಅಷ್ಟು ವೀಕ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಿಸಿ ಕ್ಯಾಮೆರಾ ಭದ್ರತೆ ಇರುವ ಮನೆಗೆ ನುಗ್ಗಿದ್ದು ಹೇಗೆ? ಒಳಗೆ ನುಗ್ಗಿದವನು ಮನೆಯವನ ಅಥವಾ ಹೊರಗಿನವನ? ಆರೋಪಿ ಬಂದಿದ್ದಕ್ಕೂ ಸುಳಿವಿಲ್ಲ, ಹೋಗಿದ್ದಕ್ಕೂ ಸುಳಿವಿಲ್ಲ. ಇನ್ನು ದರೋಡೆಯಷ್ಟೇ ಗುರಿಯಾಗಿದ್ರೆ ನಟ ಸೈಫ್ ಅಲಿ ಖಾನ್ಗೆ ಮಾತ್ರ ಚುಚ್ಚಿದ್ದೇಕೆ? ಸೈಫ್ ಅಲಿ ಖಾನ್ ಅನ್ನ ಹುಡುಕಿಕೊಂಡು ಹೋಗಿದ್ದು ಹೇಗೆ? ನಟನನ್ನೇ ಹುಡುಕಿ 6 ಬಾರಿ ಚಾಕು ಇರಿಯುವಷ್ಟು ಕೋಪ ಎಲ್ಲಿಂದ ಬಂತು? ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಹಿಂದಿದ್ಯಾ ಹಳೆ ದ್ವೇಷ ಎಂಬ ಅನುಮಾನಗಳಿವೆ. ಇನ್ನು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಕ್ಕೆ ಸಂಬಂಧಿಸಿದಂತೆ 3 ಮನೆ ಕೆಲಸದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದ 5ರನ್ನ ವಿಚಾರಣೆಗೆ ಒಳಪಡಿಸಿದ್ದು ಆಗಿದೆ. ಇನ್ನೊಂದೆಡೆ ಆಗುಂತಕರ ಅಟ್ಯಾಕ್ನಲ್ಲಿ ನಟ ಸೈಫ್ ಅಲಿ ಖಾನ್ ಬೆನ್ನುಹುರಿ ಪಕ್ಕ ಕತ್ತು ಹಾಗೆ ಕೈಗೆ ಗಾಯವಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ಗೆ ಚಿಕಿತ್ಸೆ ನೀಡಲಾಗ್ತಿದೆ. ನಟ ಸೈಫ್ ಅಲಿ ಖಾನ್ ಸರ್ಜರಿ ಮುಗಿಸಿದ ಆಸ್ಪತ್ರೆ ವೈದ್ಯರು ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಎಂದಿದ್ದಾರೆ. अच्छे से हो गया है, उनका न्यूरो सर्जरी और प्लास्टिक सर्जरी दोनों कंप्लीट हुआ है और उनको ऑपरेशन थिएटर से